ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. 2026ರ ಕಾಮನ್ವೆಲ್ತ್ ಗೇಮ್ಸ್ ಶುರುವಾಗಿದೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮತ್ತೊಂದು ಮೆಡಲ್ನ ನಿರೀಕ್ಷೆ ಮೂಡಿದೆ. ಪುರುಷರ ಬಾಕ್ಸಿಂಗ್ ವಿಭಾಗದಲ್ಲಿ ಭಾರತದ ಪ್ರತಿಭಾವಂತ ಬಾಕ್ಸರ್ ಜಾದುಮನಿ ಸಿಂಗ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿ ಪದಕದತ್ತ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಅದರಲ್ಲೂ ಪಾಕಿಸ್ತಾನದ ಬಾಕ್ಸರ್ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿರುವುದು ಭಾರತೀಯ ಕ್ರೀಡಾಭಿಮಾನಿಗಳ ಸಂತಸವನ್ನ ಇನ್ನಷ್ಟು ಹೆಚ್ಚಿಸಿದೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಾದುಮನಿ ಸಿಂಗ್ ಅವರು ಪಾಕಿಸ್ತಾನದ ಸುಮಾಮಾ ರೆಹಮಾನ್ ಅವರನ್ನ 5-0 ಅಂತರದಿಂದ ಸೋಲಿಸಿದ್ರು. ಆರಂಭದಿಂದಲೇ ಆಕ್ರಮಣಕಾರಿ ಆಟ ಪ್ರದರ್ಶಿಸಿದ ಜಾದುಮನಿ ಎದುರಾಳಿಗೆ ಯಾವುದೇ ಅವಕಾಶ ನೀಡಲಿಲ್ಲ. ಅವರ ವೇಗ, ಪಂಚ್ಗಳ ನಿಖರತೆ ಹಾಗೂ ರಕ್ಷಣಾತ್ಮಕ ಆಟ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಪಂದ್ಯವನ್ನ ಗೆದ್ದ ನಂತರ ಈ ಗೆಲುವನ್ನ ಕಾರ್ಗಿಲ್ ವೀರರಿಗೆ ಅರ್ಪಿಸುವುದಾಗಿ ಜಾದುಮನಿ ಹೇಳಿದ್ರು. ನನ್ನ ಗೆಲುವನ್ನು ಕಾರ್ಗಿಲ್ ವೀರರಿಗೆ ಅರ್ಪಿಸುತ್ತೇನೆ. ಪಾಕಿಸ್ತಾನದ ವಿರುದ್ಧ ಗೆದ್ದಿದ್ದು ತುಂಬಾ ಖುಷಿ ಕೊಟ್ಟಿತ್ತು. ಕ್ವಾರ್ಟರ್ ಫೈನಲ್ನಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಿ ಭಾರತ ಚಿನ್ನ ಗೆಲ್ಲಲು ಸಹಾಯ ಮಾಡ್ತೇನೆ ಎಂದು ಜಾದುಮನಿ ಹೇಳಿದ್ರು. ಜಾದುಮಣಿಯ ಕಾಮನ್ವೆಲ್ತ್ ಅಭಿಯಾನವು ಅತ್ಯಂತ ಪರಿಣಾಮಕಾರಿಯಾಗಿದೆ. ಮೊದಲ ಸುತ್ತಿನಲ್ಲಿ ಅವರಿಗೆ ಬೈ ಲಭಿಸಿತ್ತು. ನಂತರ ನಡೆದ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ನ ಆರನ್ ಕೆಲನ್ ವಿರುದ್ಧವೂ ಅವರು 5-0 ಅಂತರದಿಂದ ಭರ್ಜರಿ ಗೆಲುವು ದಾಖಲಿಸಿದ್ರು. ಇದೀಗ ಪಾಕಿಸ್ತಾನದ ಬಾಕ್ಸರ್ ವಿರುದ್ಧವೂ ಅದೇ ಅಂತರದಲ್ಲಿ ಗೆದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈಗ ಎಲ್ಲರ ಗಮನ ಕ್ವಾರ್ಟರ್ ಫೈನಲ್ ಗೇಮ್ ಕಡೆ ಇದೆ. ಮಂಗಳವಾರ ನಡೆಯಲಿರುವ ಈ ಪಂದ್ಯದಲ್ಲಿ ಜಾದುಮಣಿ ಗೆದ್ದರೆ ಅವರು ಸೆಮಿಫೈನಲ್ಗೆ ಎಂಟ್ರಿ ಆಗೋದು ಅಷ್ಟೇ ಅಲ್ಲ, ಕನಿಷ್ಠ ಕಂಚಿನ ಪದಕವನ್ನಾದರೂ ಅವರು ಗೆಲ್ಬಹುದು. ಯಾಕಂದ್ರೆ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಾಕ್ಸಿಂಗ್ನಲ್ಲಿ ಸೆಮಿಫೈನಲ್ಗೆ ತಲುಪಿದ 4ರಲ್ಲಿ ಸೋತ 2ರಿಗೆ ಬ್ರಾನ್ಸ್ ಮೆಡಲ್ ನೀಡುವ ನಿಯಮವಿದೆ. ಹೀಗಾಗಿ ಕ್ವಾರ್ಟರ್ ಫೈನಲ್ ಪಂದ್ಯ ಜಾದುಮಣಿಯ ಪಾಲಿಗೆ ಅತ್ಯಂತ ಮಹತ್ವವಾಗಿದೆ. ಒಟ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ಹಲವು ವಿಭಾಗಗಳಲ್ಲಿ ಭರವಸೆ ಮೂಡಿಸಿದೆ. ವಿಶೇಷವಾಗಿ ಜಾದುಮನಿ ಸಿಂಗ್ ಅವರ ಪ್ರದರ್ಶನ ದೇಶದ ಗಮನ ಸೆಳೆದಿದ್ದು, ಈಗ ಅವರ ಮುಂದಿನ ಪಂದ್ಯದಲ್ಲಿ ಭಾರತಕ್ಕೆ ಮತ್ತೊಂದು ಮೆಡಲ್ ಫಿಕ್ಸ್ ಅನ್ನೋ ನಿರೀಕ್ಷೆ ಹೆಚ್ಚಾಗಿದೆ. ಕೋಟ್ಯಾಂತರ ಭಾರತೀಯರ ಆಶಯ ಒಂದೇ, ಜಾದುಮನಿ ಇನ್ನೊಂದು ಗೆಲುವು ಸಾಧಿಸಿ ಸೆಮಿಫೈನಲ್ ಪ್ರವೇಶಿಸಿ ಕನಿಷ್ಠ ಕಂಚಿನ ಪದಕವನ್ನ ಖಚಿತಪಡಿಸಿಕೊಳ್ಳಲಿ, ಬಳಿಕ ಗೋಲ್ಡ್ ಮೆಡಲ್ ಬೇಟೆ ಆಡ್ಲಿ, ತಮ್ಮ ಪಯಣ ಮುಂದುವರಿಸಲಿ. ನಮ್ಮ ಕಡೆಯಿಂದ ಜಾದುಮಣಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.